ಸ್ನೇಹಿತರೆ, ನಾನು ಅಜ್ಮೀರ್ ಶ್ರೀಧರ್, ಪತ್ರಕರ್ತ ಮತ್ತು ಬರಹಗಾರ. ನಾನು ಹಿಂದೆ ಹೇಳಿದ ಹಾಗೆ IT-BT ಉದ್ಯೋಗಿಗಳ ಬಗ್ಗೆ ಮಾತನಾಡೋದಕ್ಕೆ ಹೊರಟಿದ್ದೀನಿ. IT-BT ಉದ್ಯೋಗಿಗಳಿದಾರಲ್ಲ, ಅವರು ನಿಮಗೂ ಗೊತ್ತಿರ್ತಾರೆ. ಅವ್ರನ್ನ ಪಶುಗಳ ರೀತಿ ನಡೆಸ್ಕೊಳ್ತಿಲ್ಲ, ಪಶುಗಳಿಗಿಂತ ತೀರಾ ಕಡಿಯಾಗಿ ಯಂತ್ರಗಳ ರೀತಿ ನಡೆಸ್ಕೊಳ್ತಿದ್ದಾರೆ. ನಾನು ಮೊದಲನೇ ವಿಡಿಯೋ ಬಂದ ನಂತರ ನೂರಾರು ಯುವ ಜನತೆ, ಹೆಣ್ಮಕ್ಳು, ಹುಡುಗರು ಎಲ್ಲರೂ ಮಾತನಾಡಿದ್ರು. ಅಲ್ಲಿ ಒಂದು ದೊಡ್ಡ ಪದ ಏನು ಅಂದ್ರೆ, ಇಡೀ IT-BT ವಲಯದಲ್ಲಿರೋ ಮುಖ್ಯವಾದ ಪದ ಎಥಿಕಲ್. ಏನಪ್ಪ, ನೀನು ಕಂಪ್ನಿ ಕೆಲಸ ಮಾಡ್ತಿದೆಯಲ್ಲ, ಆ ಕಂಪ್ನಿಲಿ ನಿಮ್ನೆಲ್ಲ ಬಳಸ್ಕೊಂಡು ಎಷ್ಟು ಹಣ ಮಾಡ್ತಿದ್ದಾರೆ ಮಾಲೀಕರು ಅಂದ್ರೆ ನಾವು ಮಾತನಾಡಬಾರ್ದು. ಇಟ್ ಈಸ್ ಅನ್ಎಥಿಕಲ್. ಅವ್ರನ್ನ ಕೆಲಸದಿಂದ ತೆಗಿತಾರಲ್ಲ, ಆಗ ಯಾಕೆ ಬೇರೆಯವ್ರನ್ನ ತೆಗೆದಾಗ ಇನ್ನೊಂದಿಬ್ರು ಹೋಗಿ ಆ ಗ್ರೂಪ್ನಲ್ಲಿ ಕೇಳೋಕ್ಕಾಗಲ್ವಾ ನೀವು? ನಾವು ಕೇಳಬಾರ್ದು. ಇಟ್ ಈಸ್ ಅನ್ಎಥಿಕಲ್. ಆಮೇಲೆ ನಿಮ್ಮ ಗುಂಪಲ್ಲಿ ಕೆಲಸ ಮಾಡ್ತಿರಲ್ಲ, ನಿನಗೆ ಎಷ್ಟು ಸಂಬಳ ಬರುತ್ತೆ, ಬೇರೆಯವ್ರಿಗೆ ಎಷ್ಟು ಬರುತ್ತೆ? ನೋ, ವಿ ಹ್ಯಾವ್ ನೆವರ್ ಆಸ್ಕ್ಡ್. ಇಟ್ ಈಸ್ ಅನ್ಎಥಿಕಲ್. ಆ ಮಾಲೀಕರುಗಳು ನಿಮ್ಮ ಹಣದಲ್ಲಿ ಮೋಜು ಮಾಡ್ತಾ ಇದಾರಲ್ಲ, ನೋ, ವಿ ವಿಲ್ ನಾಟ್ ಟಾಕ್. ಇಟ್ ಈಸ್ ಅನ್ಎಥಿಕಲ್. ಏನ್ ನೀವು ಮಾಡ್ತಾ ಇರೋ ಕೆಲಸ ನಿಮಗೆ ಒಂದು ಗೊತ್ತಾ? ಅಲ್ಲಿ OT ಅನ್ನೋ ಪದಾನೇ ಇಲ್ಲ, ಓವರ್ ಟೈಮ್. ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ, ಈ ವಾರದಲ್ಲಿ ಇಷ್ಟು ಮಾಡಬೇಕು. ಆ ವಾರ ಈ ಕಾನೂನು ಪ್ರಕಾರ ಕೆಲಸ ಇಷ್ಟು 40 ಗಂಟೆ, 5 ದಿನ ಡೈಲಿ 8 ಗಂಟೆ. ಆದರೆ ಇವರು ಮನೆಗಳಲ್ಲೂ ಮಾಡಬೇಕು. ಎಷ್ಟೊತ್ತು ಮಾಡಬೇಕು ಅಂತ ಹೇಳಿದ್ರೆ 75-80 ಗಂಟೆ ಮಾಡಿದ್ರು ಅದು ಮುಗಿಯಲ್ಲ. ಇವರು ಓವರ್ ಟೈಮ್ ಅಂತ ಕೇಳ್ತಿಲ್ಲ. ನೀವು ಒಂದು ಕೆಲಸ ಮಾಡಿ, ಟಾರ್ಗೆಟ್ ಕೊಡಬೇಡಿ, ನಾವು ಕಷ್ಟಪಟ್ಟು 8 ಗಂಟೆ ಪ್ರತಿದಿನ ಮಾಡ್ತೀವಿ, ಆಮೇಲೆ ಮಾಡೋದನ್ನ ಓವರ್ ಟೈಮ್ ಅಂತ ಹೇಳಿ ಅಂದರೆ, ಇಲ್ಲ ನಾವು ಕೇಳೋಕ್ಕಾಗಲ್ಲ, ಆ ಕೇಳೋ ಅಧಿಕಾರ ಇಲ್ಲ. ಪ್ರಶ್ನೆ ಮಾಡೋ ಎಲ್ಲವೂ ಅನ್ಎಥಿಕಲ್. ಏನೇ ಆಗಿದೆ ಇವತ್ತು? ಅವ್ರನ್ನ ಕೆಲಸದಿಂದ, ಯಾಕೆ ಅವ್ರನ್ನ ಯಂತ್ರಗಳು ಅಂತ ಹೇಳ್ತಿದ್ದೀನಿ ಅಂದರೆ, ಅವ್ರನ್ನ ಕೆಲಸದಿಂದ ತೆಗೆಯೋದು ಶಾಕ್ ಆಗ್ಬಿಟ್ಟಿದ್ದೀನಿ ನಾನು. ನಿಮ್ಮಲ್ಲೂ ಗೊತ್ತಿಲ್ಲದೆ ಇರೋರಿಗೆ ಶಾಕ್ ಆಗತ್ತೆ. ಬೆಳಿಗ್ಗೆ ಕಾರ್ನಲ್ಲಿ ಬರ್ತಾನೆ, ಅವನ ಹಂತ ಯಾವ್ದಾರು ಇರಬಹುದು, 5-6 ಜನರ ಜೊತೆ ಬರುವಂತಹ ಸ್ಥಿತಿಯಲ್ಲಿರಬಹುದು, ಅಥವಾ ಒಬ್ಬನಿಗೆ ಕಾರ್ ಕಳಿಸಿರಬಹುದು, ಮುಖ್ಯವಾದ ಒಂದು ಪೋಸ್ಟಲ್ಲಿ ಇರಬಹುದು. ಅವನು ಬರ್ತಾನೆ, ಬಂದಾಗ ಅವನಿಗಿಂತಲೂ ಮೇಲೆ ಇರುವ ಒಬ್ಬ ವ್ಯಕ್ತಿ ಆತನ ತನ್ನ ರೂಮಿಗೆ ಕರೀತಾನೆ, ತನ್ನ ಕೊಠಡಿಗೆ ಹೋಗಿ ನಿಂತ್ಕೊಂಡ ತಕ್ಷಣ, ಆ ಇನ್ಸ್ಟ್ರೂಮೆಂಟ್ ಗಿಡಪ್ಪ ಸರ್, ಆಮೇಲೆ ತಗೋ ಚೆಕ್ಕು, 3 ತಿಂಗಳು ಸಂಬಳ ಇರುತ್ತೆ, ಇದಕ್ಕೆ ಸೈನ್ ಹಾಕು, ಆ ಪತ್ರ ಏನು, ರಾಜೀನಾಮೆ, ಹೋಗು. ಬೆಳಿಗ್ಗೆ ಕಾರಿನಲ್ಲಿ ಬಂದ ಅವನು ಹೋಗಬೇಕಾದ್ರೆ ಆಟೋನೋ, ಕ್ಯಾಬೋ, ಅಥವಾ ದುಡ್ಡಿಲ್ಲ ಅಂದರೆ ನಡ್ಕೊಂಡು ಬಸ್ನಲ್ಲೂ ಹೋಗಬೇಕು. ದಿಸ್ ಈಸ್ ದ ಟ್ರೂತ್. ಇನ್ಸ್ಟ್ರೂಮೆಂಟ್ ಅಂದರೆ ಅವರು ಕೊಟ್ಟಿರೋ ಕಂಪ್ಯೂಟರ್ ಅಥವಾ iPad, ಆ ರೀತಿ ಒಂದು ಇನ್ಸ್ಟ್ರೂಮೆಂಟ್. ಆಗ ರೆಸಿಗ್ನೇಷನ್ ಯಾಕೆ ತಗೊಳ್ತಾರೆ ಅಂದರೆ, ಎಲ್ಲ ಕಂಪನಿಗಳು ಶಾಮೀಲು ಇದರಲ್ಲಿ. ಇಂಡಿಯಾದಲ್ಲಿರುವ ಪ್ರತಿಯೊಂದು ಕಂಪನಿಯು ಶಾಮೀಲು. ಯಾರಾದರೂ ರಿಸೈನ್ ಅಂತ ಕೊಟ್ಟಿದ್ರೆ ಅವನನ್ನ ಬೇರೆ ಕಂಪ್ನಿ ಕೆಲಸಕ್ಕೆ ಸೇರಿಸ್ಕೊಳ್ಳುತ್ತೆ. ಅವನಿಗೆ ಇಲ್ಲಿ ಕೊಡ್ತಾ ಇರೋ ಸಂಬಳಕ್ಕಿಂತಲೂ ಹೆಚ್ಚಿಗೆನೂ ಬರ್ಬೋದು, ಕಡಿಮೆನೂ ಆಗಬಹುದು. ಅಕಸ್ಮಾತ್ ಅವನು ನಾನು ರೆಸಿಗ್ನೇಷನ್ ಲೆಟರ್ಗೆ ಸೈನ್ ಹಾಕಲ್ಲ ಅಂತ ಹೇಳಿದರೆ, ಆ ಪದ ಹೇಳಿದ ತಕ್ಷಣವೇ ಯು ಆರ್ ಫೈಲ್ಡ್, ಗೆಟ್ ಲಾಸ್ಟ್, ಬೇಕಾದ ಚೆಕ್ ತೊಗೊಳ್ದೇವ್ರು ಹೋಗು, ಎಲ್ಲಿ ಹೋಗ್ತೀಯ ಹೋಗು. ಆ ಫೈಲ್ಡ್ ಅಂತ ಹೇಳಿ ಹಿ ಈಸ್ ಫೈಲ್ಡ್ ಅಂತ ಇವ್ರು ಅನೌನ್ಸ್ ಮಾಡಿಬಿಟ್ರೆ, ಆ ಹುಡುಗನಿಗೆ ಅಥವಾ ಆ ಯುವತಿಗೆ ಇನ್ನೆಲ್ಲೂ ಕೆಲಸ ಸಿಗಲ್ಲ, ಯಾವ ಕಂಪ್ನಿನೂ ಸೇರಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಇವರು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿ. ಅಷ್ಟೊತ್ತಿಗಾಗಲೇ ಇವರಿಗೆ ಒಂದು ಜೀವನ ಶೈಲಿಯೇ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಮತ್ತು EMIಗಳನ್ನ ಕಟ್ತಾ ಇರ್ತಾರೆ. ಇದನ್ನ ಬಿಟ್ಟು ಹೋಗು ಅಂದರೆ ಎಲ್ಲೋಗೋಕ್ಕಾಗತ್ತೆ? ಅವರು ಫುಟ್ಪಾತ್ಗೆ ಹೋಗ್ಬೇಕಾ? ಹೀಗಾಗಿಯೇ ಬಹಳಷ್ಟು ಜನ ಮಾನಸಿಕ ನೆಮ್ಮದಿ ಕಳ್ಕೊಂಡಿದ್ದಾರೆ ಮತ್ತು ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಆದರೆ ನಾನು ಯಾವ ಕಾರಣಕ್ಕೂ ಒಂದು ಅರ್ಥ ಮಾಡ್ಕೋಬೇಕು, ಅವ್ರಿಗೆಲ್ಲ ಹೇಳೋಕೆ ಬಯಸ್ತೀನಿ. ನಿಮಗೆ ಒಂದೇ ಸಂಗತಿ ಹೇಳ್ತೀನಿ ಮಕ್ಕಳ, ನಾನು ಸಾಕಷ್ಟು ಸೀನಿಯರ್ ಮನುಷ್ಯ. ನೀವು ಪ್ರತಿರೋಧ ವಡ್ಡಿ ಅಂದ ತಕ್ಷಣ ಮುಷ್ಕರ ಮಾಡಿ, ಲಾಕೌಟ್ ಮಾಡಿ ಅಂತ ಖಂಡಿತ ಹೇಳೋದಿಲ್ಲ. ಇವತ್ತು ಒಂದು ದಿನ ನೀವು ಲಾಕೌಟ್ ಮಾಡಿದ್ರೆ, ಒಂದು ದಿನ ಮುಷ್ಕರ ಇಡೀ ಇಂಡಿಯಾದಲ್ಲಿ ಮಾಡಿದರೆ, ಎಲ್ಲ IT-BT ಉದ್ಯೋಗಿಗಳು ಮಾಡಿದರೆ, ಎಷ್ಟು ವ್ಯವಸ್ಥೆ ಕುಲ್ಗೆಟ್ಟು ಹೋಗುತ್ತೆ ಅಂದರೆ ಅದು ಸರಿಪಡಿಸೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋಷ್ಟು. ಫ್ಲೈಟ್ ಓಡಾಟಗಳಿಂದ ಹಿಡಿದು, ಟ್ರೈನ್ ಟಿಕೆಟ್ ಬುಕ್ಕಿಂಗಿಂದ ಹಿಡಿದು, ಬ್ಯಾಂಕಿಂಗಿಂದ ಹಿಡಿದು ಎಲ್ಲವೂ ಒಂದು ದಿನದಿಂದ ಸರಿ ಮಾಡೋದಕ್ಕೆ ಎಷ್ಟು ಕಾಲ ತಗೊಳುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಹಾಗಂತ ಹೇಳಿ ನೀವು ಪ್ರಶ್ನೆ ಮಾಡಬಾರ್ದ? ಪ್ರಶ್ನೆ ಮಾಡಲೇಬೇಕು. ಈ ದೇಶದ ನೀತಿ ನಿಯಮಗಳು ಎಲ್ಲರಿಗೂ ಅನ್ವಯ ಆಗ್ತವೆ. ಆ ಕೊಳಕರು, ಡಲ್ಟಿ ಫೆಲೋಸ್, ಅವರಿಗೆ ಮುಖದ ಮೇಲೆ ಉಯ್ಯೋದಲ್ಲ. ದೇ ಶುಡ್ ಬಿ ಸ್ಲಿಪ್ಪರ್ಡ್. ಚಪ್ಪಲಿಯಲ್ಲಿ ಹೊಡಿಬೇಕು ಅವರಿಗೆ. ಚಪ್ಪಲಿ ಹೊಡೆದ್ರೂ ಸಮಾಧಾನ ಆಗಲ್ಲ. ಹೇಗೆ ರಕ್ತ ಹೀರ್ತಿದ್ದಾರೆ ಅಂದರೆ ಜಿಗಣೆಗಳಿವರು. ನೀವು ಆ ನೀತಿ ನಿಯಮಗಳನ್ನ ಮೀರಿ ಇರೋಕ್ಕಾಗೋದಿಲ್ಲ. ನಿಮಗೆ ಯಾವ ರೀತಿ ಇದನ್ನು ಹೋರಾಡಬಹುದು? ಈ ದೇಶದಲ್ಲಿ ಜುಡಿಷಿಯರಿ ನ್ಯಾಯಾಂಗ ಇದೆ.
ಯಾಕೆಂದ್ರೆ ಈ ಕಂಪ್ನಿಗಳಿದಾವಲ್ಲ ಇವರೆಲ್ಲರೂ ಕೊಡ್ತಾರೆ ಪಕ್ಷಗಳಿಗೆ. ಕುಮಾರಸ್ವಾಮಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಎಲ್ಲರೂ ಈ ಎಲ್ಲ ಕಂಪ್ನಿಗಳು ಕೊಡ್ತಾರೆ. ನನಗೆ ಗೊತ್ತು, ಅವ್ರು ಹೇಳಿದ್ದಾರೆ ಯಾರ್ಯಾರು ಎಷ್ಟು ಕೊಟ್ಟರು ನಮಗೆ ಅಂತೇಳಿ. ಈ ಮುಖ್ಯಸ್ಥರು ನನಗೆ 4-5 ವರ್ಷಗಳ ಹಿಂದೆ ಹೋದ ಚುನಾವಣೆ ಸಮಯದಲ್ಲಿ ಹೇಳಿದ್ದಾರೆ. ಸೊ ಯಾಕೆ ಕೊಡ್ತಾರೆ? ನಿಮ್ಗೆ ಯಾಕೆ ಕೊಡೋದಿಲ್ಲ? ನೀವು ಒಂದು ದಿನ ಮುಷ್ಕರ ಹೊಡೆದ್ರೆ ಇಡೀ ವ್ಯವಸ್ಥೆ ಕೆಟ್ಟೋಗುತ್ತೆ ಅಂತ ಗೊತ್ತಿದ್ರೂ ಸಹ ನಿಮ್ಮನ್ನ ಎಷ್ಟು ತಣ್ಣಗೆ ನಡೆಸ್ಕೊಳ್ತಿದ್ದಾರೆ. ಇದ್ರ ವಿರುದ್ಧ ಏನೇ ಹೋರಾಡಬೇಕು ಅಂದ್ರೂ ನೀವು ಮೊದಲು ಎದ್ದು ನಿಲ್ಲಬೇಕು. ವೇಕಪ್. ಈ ವೇಕಪ್ ಕಾಲ್ ನಿಮ್ಮ ಕಿವಿಗೆ ಬೀಳಬೇಕು. ಹಾಗಂತ ಹೇಳಿ ನಾಳೆ ಬೆಳಿಗ್ಗೆ ನೀವು ನಿಮ್ಮ ಫೋನ್ಗಳಿಂದ ಪ್ರೊಟೆಸ್ಟ್ ಮಾಡಿ ಅವ್ರ ಜೊತೆ ಜಗಳ ಮಾಡಿ ಕೆಲಸದಿಂದ ಹೊರಗಡೆ ಬನ್ನಿ ಅಂತ ಹೇಳಲ್ಲ. ಅದನ್ನು ಹೇಗೆ ಹೋರಾಟ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ನೀವು ನಿಂತ್ಕೊಳ್ಳಿ ಸಾಕು. ನಿಂತ್ಕೊಳ್ಳೋದಕ್ಕೆ ಜನ ತುಂಬ ಇದ್ದಾರೆ. ಇಲ್ಲಿ ನ್ಯಾಯಾಲಯಗಳಿವೆ. ಏನೇ ರಾಜಕಾರಣಿಗಳು ಏನೇ ಹೇಳಲಿ, ನಮ್ಮ ನ್ಯಾಯಾಲಯಗಳು ಅವರು ಉದ್ಯೋಗಿಗಳ ಪರ, ಮಾಲೀಕರ ಪರ ಅಲ್ಲ. ಅವ್ರ ಬಗ್ಗೆ ನಿಮ್ಗೆ ಎಲ್ಲ ತಲೆ ಕೆಡಿಸಿರ್ತಾರೆ. ನಾವೆಲ್ಲ ದೊಡ್ಡ ಲಾಯರ್ ತಗೊಳ್ತೀವಿ, ಕೋರ್ಟ್ಗಳನ್ನ ಕೊಂಡ್ಕೊಳ್ತೀವಿ. ಸುಳ್ಳು. ಮಾನವ ಹಕ್ಕುಗಳ ವಿಷಯಕ್ಕೆ ಬಂದಾಗ ಮತ್ತು ಶೋಷಣೆ ವಿಷಯಕ್ಕೆ ಬಂದಾಗ ನಮ್ಮ ನ್ಯಾಯಾಲಯಗಳು ಇಡೀ ಜಗತ್ತಿಗೆ ಮಾದರಿ. ಜಸ್ಟ್ ನೀವು ಎದ್ದು ನಿಲ್ಲಿ, ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ.